Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಏನಪ್ಪ ಅಂತ ಅಂದರೆ ನಾವು ಮಂಗಳೂರಿಂದ ಬಂದಮೇಲೆ ನಮ್ಮ ಮನೇಲಿ ಸ್ಟೇ ಇದ್ವಿ ಅಂತ. ಸೊ ಇವಾಗ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಎಸ್ ಬನ್ನಿ ಹೊರಡೋಣ. ನಮ್ಮಮ್ಮ ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋದಕ್ಕೆ ನಿಲ್ಸಿದ್ವಿ. ಅವರು ಇವತ್ತು ಆಯುಧ ಪೂಜೆ ಏನೋ ಮಾಡಿದ್ರು. ಸೊ ಹಾಗಾಗಿ ಸ್ವೀಟ್ ಎಲ್ಲ ಕೊಟ್ಟರು ಮತ್ತು ಊಟ ಕೊಟ್ಟರು. ಒಂದಷ್ಟೇ ನಾವು ಊಟ ಇಸ್ಕೊಂಡ್ವಿ, ಬೇಡ ಅಂತ ಅಂದರೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು. ಆವಾಗ ಏನಪ್ಪ ಅಂತ ಅಂದರೆ ಊಟನ ಇಸ್ಕೊಂಡ್ಬಿಟ್ರು. ನಾನು ತಿನ್ನಲ್ಲ ನನಗೆ ರೈಸ್ ತಿಂದಿದೆ, ನೀವು ತಿನ್ನಿ. ಎಸ್ ನಮ್ಮಮ್ಮ ಅವಾಗಿಂದ ನಾನು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಇದ್ರು. ಇವಾಗ ಟೀ ಕುಡಿಬೇಕು ಅಂತ ಹೇಳ್ತವ್ರೆ. ಅದಕ್ಕೆ ಮನೋಜರು ಸೈಡಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ರೆ ರಮ್ಯ ಇದ್ದವಳು ಬೇಡ ಡೈರೆಕ್ಟ್ ಹೋಗಿ ನಮ್ಮಮ್ಮ ಏನು ತಿನ್ನಲ್ವಂತೆ ಅಂತ ರೇಗಿಸ್ತಾ ಇದ್ದಾಳೆ. ಕುರಿ ಕಡ್ದಿ ಅದು ಏನು ಅದ್ರದ್ದು ಸ್ಕಿನ್ನ ತಗೊಂಡೋಗ್ತಾವ್ರೆ. ಇನ್ನೇನು ಮಂಗ ಸ್ಕಿನ್ ಅದ್ರದ್ದು ಕೂದಲು ಮಾಡ್ತಾರೆ. ಬಟ್ಟೆಗೆ ಯೂಸ್ ಆಗುತ್ತೆ. ಇನ್ನೇನಕ್ಕೆ ಯೂಸ್ ಆಗ್ಬೋದು ಮನು? ಅದು ಸ್ಕಿನ್ನು ಡೋಲ್ ಬಡಿಯೋದು. ಅದು ಹುಲ್ಲಿರುತ್ತಲ್ಲ ಅದ್ರದ್ದು ಸ್ಕಿನ್ ಕೂದಲಿರುತ್ತಲ್ಲ, ಅದೇನ್ ಮಾಡ್ತಾರೆ? ಕೂದಲನ್ನ ಹೌದಾ? ಅಯ್ಯೋ ಇಲ್ಲಿ ನಾಯಿ ಮರಿಗಳು ಎದ್ರದ್ದೇ ಇಲ್ಲ. ಏನ್ ಮಾಡ್ಕೊಂತೀರ ನೋಡ್ತೀನಿ ಅಂದ್ಬಿಟ್ಟು ಹೋಗುತ್ತೆ. ಬನ್ನಿ ಮಗ. ಏನ್ ಗೊತ್ತಾ, ಇವತ್ತು ಸಖತ್ತು ಟ್ರಾಫಿಕ್ ಇದೆ. ಇಲ್ಲಿ 4 ಲೈನ್ ಇತ್ತು. ಇದು ಆಂಬುಲೆನ್ಸ್ ಮತ್ತು VIP ಈ ಥರದ್ದು. ಇಲ್ಲಿ ಇದನ್ನು ಬಿಟ್ಟು ಈ ಒಂದು 4 ಲೈನು ಬಿಟ್ಟು ಆ ಕಡೆನೂ 2 ಲೈನ್ ಬಿಟ್ಬಿಟ್ಟಿದ್ದಾರೆ. 2-3 ಲೈನ್ ಬಿಟ್ಟಿದ್ದಾರೆ. ಆಪೋಸಿಟ್ ಬರೋರಿಗೆ ಬರೀ ಒಂದೇ ಒಂದು ಲೈನ್ ಬಿಟ್ಟಿರೋದು. ಅಷ್ಟು ಟ್ರಾಫಿಕ್ ಇದೆ ಇಲ್ಲಿ. ಏನಪ್ಪ ಅಂದರೆ ಇವಾಗ ನಾವು ಹೋಟೆಲಿಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವೈಶಾಲಿ ಹೋಟೆಲ್ಗೆ ಬಂದಿದ್ದೀವಿ. ನಾವು ಇವಾಗ 2 ಬಿರಿಯಾನಿ, 2 ಕೈಮಾ ದೋಸೆ ಹಾಗೆ ಒಂದು ಆಂಧ್ರ ಚಿಲ್ಲಿ ಚಿಕನ್ನ ಆರ್ಡರ್ ಮಾಡಿದ್ವಿ. ಏನೇನು ಆರ್ಡರ್ ಮಾಡಿದ್ದೀನಿ ತೋರಿಸ್ತೀನಿ ಅಂತ ಹೇಳ್ತೀವಿ. ಮನು ನಮ್ಮ ರಮ್ಯಾ ಮತ್ತು ನಮ್ಮಮ್ಮ ಇಲ್ಲಿ ಕೂತಿದ್ದಾರೆ. ಇದೇ ಸುಮ್ಮನೆ. ಎಸ್ ನಾವು ಆರ್ಡ್ರ್ ಮಾಡಿದ ಕೈಮಾ ದೋಸೆ ಬಂತು. ಇದು ಹೇಗಿರುತ್ತೆ ಅಂದರೆ ಒಳಗಡೆ ಕೈಮಾ ಹಾಕಿರ್ತಾರೆ. ಈಗ ನಾವು ಆರ್ಡರ್ ಮಾಡಿದ್ದು ಬಿರಿಯಾನಿನೂ ಸಹ ಬಂದು ಮನುಷ್ಯರು ಹಾಕ್ಕೊಂಡು ಮಾಡ್ತಾರೆ. ಎಸ್ ನಾವಿವಾಗ ಊಟ ಮಾಡ್ಕೊಂಡು ಹೊರಟಿದ್ದೀವಿ. ಎಲ್ಲ ಊಟಕ್ಕೆ ನಿಲ್ಸಕ್ಕೆ ಅಲ್ಲೂ ಹೋಟ್ಲ್ ಐತಾ? ಹಿಂದ್ಗಡೆ ಚಿಕ್ಕದು ಹೋಟ್ಲ್ ಐತೆ ವೆಜ್. ಹೌದಾ? ನನ್ನ ಮನೆಗೆ ಹೋಗ್ಬೇಕು. ಏನು ಗೊತ್ತಾ ನೋಡಿ, ಎಷ್ಟು ಗಾಡಿ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ವೆಹಿಕಲ್ ಇದೆ ಈವ್ನಿಂಗ್ ಮೇಲೆ. ಅದು ಸಂಡೇ ಟೈಮ್ ಅಂತ ಹೇಳಿ ನಾವು ಹೋಗೋದು ಲೇಟ್ ಆಗುತ್ತೆ ಅನ್ಸುತ್ತಲ್ವ ಮನು? ಇಲ್ಲೇ ಮೇ ಬಿ ಇಷ್ಟು ಟ್ರಾಫಿಕ್ ಇರುವಾಗ ಇನ್ನು ಟೋಲ್ ಹತ್ರ ಇನ್ನೆಷ್ಟು ಇರ್ಬೋದು? ಇನ್ನೊಂದು ಟೋಲ್ ಐತೆ. ಹಾಂ ಆಗಿರುತ್ತೆ ಅಲ್ವಾ? ಇನ್ನು ನೆಕ್ಸ್ಟ್ ನೆಲಮಂಗಲ ಟೋಲ್ ಐತಾನೆ, ಇನ್ಯಾವುದಿಲ್ಲ ಅಲ್ಲ? ಎಸ್ ಏನಪ್ಪ ಅಂತ ಅಂದರೆ ಇವಾಗ ನಮ್ಮ ಗುಂಡಂಗೆ ಕರ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅವನ್ನ ಕರ್ಕೊಂಬರಕ್ಕೆ ಹೋದಾಗ ಅವ್ನು ಕರ್ಕೊಂಬಂದಮೇಲೆ ನಿಮಗೆ ತೋರಿಸ್ತೀನಿ ನಾನು. ಬನ್ನಿ ಹೋಗೋಣ. ಆಯ್ತು ಸಾಕು ಸಾಕು
ಎಷ್ಟು ಬ್ರದರ್? ಎಸ್ ಏನಪ್ಪ ಅಂತ ಅಂದರೆ ಗುಂಡನ್ನ ಕರ್ಕೊಂಬಂದ್ವಿ ಆಯಿತಾ. ಅವ್ನು ಫುಲ್ ಖುಷಿಯಾಗ್ಬಿಟ್ಟ. ಮತ್ತು ಏನಪ್ಪ ಅಂದರೆ ನಾವು ಡಾಗ್ನ ಅಂದರೆ ನಮ್ಮ ಗುಂಡನ್ನ ಬಿಟ್ಟಿದ್ದು ಡಾಗ್ ಟ್ರೈನರ್ ಬರ್ತಾರಲ್ಲ, ಸೊ ಅವ್ರ ಹತ್ರ ಬಿಟ್ಟಿದ್ದು. ಇವನು ಏನು ಮಾಡಿದ್ದಾನೆ ಅಂತ ಅಂದರೆ ನಮಗೆ ಹೇಳಿದ್ರು ಆ್ಯಕ್ಚುಲಿ ನಾವು ಸ್ವಲ್ಪ ಟ್ರೈನಿಂಗ್ಗೆ ಕಳ್ಸೋಣ ಗುಂಡನ್ನ ಅಂತ ಅಂದ್ಕೊಂಡು ಅವ್ರ ಹತ್ರನೇ ಕೇಳಿದ್ವಿ ಟ್ರೈನಿಂಗ್ ಆಗುತ್ತಾ ಹೇಗೆ ಅಂತ. ಏನು ಮಾಡ್ತಾಯಿದ್ದಾನೆ ಏನು ಅಂತ ನಾವು ಎವ್ರಿ ಡೇ ಕಾಲ್ ಮಾಡಿ ವಿಚಾರಿಸ್ಕೊತಿದ್ವಿ, ಹೇಗಿದ್ದಾನೆ, ಆರಾಮಿದ್ದಾನ, ಹೇಗೆ ಅಂತ ಹೇಳ್ಬಿಟ್ಟು. ಆವಾಗ ಡಾಗ್ ಟ್ರೈನರ್ ಏನು ಹೇಳಿದ್ರು ಅಂತ ಅಂದರೆ ವಿಚಾರಿಸೋಕ್ಕೆ ಅಂತ ಹೇಳಿ ಕಾಲ್ ಮಾಡ್ತಾಯಿದ್ವಿ. ಮತ್ತು ಹೀಗೆ ಮಾತಾಡುವಾಗ ಗೊತ್ತಾಯಿತು ಅವರು ಬಿಫೋರ್ ನಮಗೆ ಗೊತ್ತಿರಲಿಲ್ಲ ಅವರು ಡಾಗ್ ಎಲ್ಲನೂ ಟ್ರೈನಿಂಗ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ನಮ್ಗುಂಡು ಟ್ರೈನಿಂಗ್ ಕಳಿಸ್ಬೇಕು ಅಂತ ಹೇಳಿ ಅಂದ್ಕೊತಾ ಇದ್ವಿ. ಸರಿ ಇವ್ರ ಹತ್ರನೇ ಕೇಳೋಣ ಎಷ್ಟು ಏನು ಅಂತ ಹೇಳ್ಬಿಟ್ಟು ವಿಚಾರಿಸಿದಾಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ಡಾಗ್ಗೆ ಟ್ರೈನಿಂಗ್ ಮಾಡೋದು ತುಂಬ ಕಷ್ಟ ಇದೆ, ಅವನಿಗೆ ಸ್ವಲ್ಪ ಮುದ್ದು ಜಾಸ್ತಿ ಇದೆ ನಿಮ್ಮ ಕಡೆಯಿಂದ, ಅವನು ಯಾರ ಮಾತನ್ನು ಕೇಳ್ತಾ ಇಲ್ಲ. ನಮ್ಮನೇಲೂ ಅಷ್ಟೇ, ಯಾರಾದರೂ ಅವ್ರ ಮನೆಗೆ ಹೋದ್ರು ಅಂತ ಅಂದರೆ ಫಸ್ಟ್ ಇವನೇ ಬಾಕ್ಲ ಹತ್ರ ಇರ್ತಾನೆ, ಡೋರ್ ತೆಗಿಯೋಕ್ಕೂ ಮುಂಚೆ, ಮತ್ತು ಎಲ್ರಿಗೂ ಕಚ್ಚೋಕೆ ಹೋಗ್ತಾನೆ, ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ರು ನಮಗೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ನೋಡೋಣ ಕ್ಯಾಟ್ಲಾಗ್ ಕಳಿಸ್ಕೊಡಿ ಅಂತ ಈ ಥರ ಹೇಳಿದ್ವಿ. ಅವರು ಮೊನ್ನೆ ಏನಾಗಿದೆ ಅಂತ ಅಂದರೆ ಅವರು ಆಚೆ ಹೋಗಿದ್ರಂತೆ. ಸೊ ಮನೆಗೆ ಬಂದು ಬೆಲ್ ಮಾಡಿದ್ದಾರೆ, ಅವ್ರ ಮನೆಯವರು ಡೋರ್ ತೆಗ್ದಿದ್ದಾರೆ. ಸೊ ಇವನು ಹೋಗ್ಬಿಟ್ಟು ಅವ್ರಿಗೆ ಕಚ್ಚೇ ಬಿಟ್ಟಿದ್ದಾನೆ, ಡಾಗ್ ಕಾಲಿಗೆ ಕಚ್ಚಿಬಿಟ್ಟಿದ್ದಾನೆ. ಅದನ್ನು ತೋರಿಸಿದ್ರು. ನನಗಂತೂ ತುಂಬ ಬೇಜಾರಾಯಿತು. ನಾವು ಬಿಫೋರೇ ಹೇಳಿದ್ವಿ ಸ್ವಲ್ಪ ಕಚ್ತಾನೆ, ನಿಮ್ಗೆ ಓಕೆನಾ, ತೊಂದರೆ ಇಲ್ವಾ, ಏನಾದರೂ ಇಲ್ಲಿ ಆಗಲ್ಲ ಅಂತ ಅಂದರೆ ಹೇಳಿಬಿಡಿ ಅಂತ ಈ ಥರ ಎಲ್ಲ ಹೇಳಿದ್ವಿ ನಾವು. ಬಟ್ ಅವ್ರೇನು ಹೇಳಿದರು ಅಂದರೆ ನಾನು ಡಾಗ್ ಟ್ರೈನರು, ನಾನು ನೋಡ್ಕೊತೀನಿ, ತಲೆ ಕೆಡಿಸ್ಕೊಂಬಿಡಿ ಈ ಥರ ಹೇಳಿದರು. ಹಾಗಾಗಿ ನಾವು ಓಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನೋಡಿದ್ರೆ ಅವ್ರಿಗೆ ಬೈಟೇ ಮಾಡಿಬಿಟ್ಟಿದ್ದಾನೆ. ನನಗಂತೂ ಅವರು ಕಚ್ಚಿರೋದು ನೋಡಿ ಬೇಜಾರೇ ಆಯಿತು. ಇವಾಗ ಮತ್ತೆ ಕ್ಯಾಟ್ಲಾಗ್ ಕಳಿಸ್ಲಿಲ್ಲ ನೀವು ಟ್ರೈನಿಂಗು ಅಂತ ಹೇಳಿದಾಗ, ನೀವು ಟ್ರೈನಿಂಗ್ ಮಾಡಿಸೋದು ವೇಸ್ಟು, ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೇ. ನಿಮ್ಮ ಗುಂಡ ಟ್ರೈನಿಂಗ್ ಎಲ್ಲ ಅಷ್ಟು ಇದು ಮಾಡ್ಕೊಳ್ಳಲ್ಲ, ಈಗ ಹೇಗಿದ್ದಾನೋ ಹಾಗೆ ಬಿಟ್ಬಿಡಿ, ಇಲ್ಲ ದುಡ್ಡು ವೇಸ್ಟ್ ಮಾಡ್ಕೊತೀರಾ ಅಂತ ಅಂದರೆ ಟ್ರೈನಿಂಗ್ ಕಳಿಸಿ ಅಂತ ಈ ಥರ ಹೇಳಿದ್ರು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ನೋಡಿ ಹೆಂಗೆ ಕೂತಿದ್ದಾನೆ ಮುಂದೆ. ಇದೇನು ಹೊಟ್ಟೆ ಹತ್ರ ಈಗಂತೂ ಗೊತ್ತಿಲ್ಲ ನಮ್ಮ ಗುಂಡ ನಮ್ಮನ್ನ ಬಿಟ್ಟು ಹೇಗಿದ್ದ ಅಂತ ಹೇಳ್ಬಿಟ್ಟು. ನನಗಂತೂ ಯಾವಾಗಲೂ ಅವನದೇ ನೆನಪು, ಏನು ಮಾಡ್ತಾ ಇದ್ದಾನೋ ಏನೋ ಎತ್ತ ಅಂತ ಹೇಳಿಬಿಟ್ಟು ಅವ್ರಿಗೆ ಕಾಲ್ ಮಾಡಿ ವಿಚಾರಿಸ್ತಾ ಇದ್ದೆ. ಮಾರ್ನಿಂಗ್, ಸಂಜೆ, ಬೆಳಗ್ಗೆ ಟೈಮು ಅಥವಾ ಸಾಯಂಕಾಲ ಟೈಮು ಈ ಥರ 2 ಟೈಮ್ಸು ಕಾಲ್ ಮಾಡಿ ಈ ಥರ ವಿಚಾರಿಸೋದು ಹಿಂಗೆಲ್ಲ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇವನ್ನ ನಿನ್ನೆ ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ, ಬಟ್ ನಿನ್ನೆ ಬರಬೇಕಾಗಿದ್ದವರು ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ರಿಂದ ಇವಾಗಷ್ಟೇ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದು. ಮನೇಲಿ ಲಗೇಜ್ ಎಲ್ಲ ನಿಲ್ಲಿಸ್ಬಿಟ್ಟು ಇವನ್ನ ಫಸ್ಟ್ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಾಯಿತು. ಬನ್ನಿ ಹೋಗೋಣ ಇವಾಗ. ನಾನು ಲಾಗ್ನ ಎಂಡ್ ಮಾಡೋದೇ ಮರ್ತೋಗಿದ್ದೆ. ಸೊ ಮಾರ್ನಿಂಗ್ ಎದ್ದು ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಇದೇ ಫಸ್ಟ್ ಟೈಮ್ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.